ನಮ್ಮ ತಾಳಿ ರೆಡಿ ಆಗಿದೆಯಪ್ಪ. ರೆಡಿ ಆಗಿದೆ ಯಜಮಾನ್ರೆ. ತಾಳಿಗೆ ಅರಳು ಕೂರಿಸ್ಬೇಕಾಗಿದೆ. ನಾಳೆ ಇಲ್ಲ ನಾಳಿದ್ದು ರೆಡಿ ಆಗಿಬಿಡುತ್ತೆ. ಅಯ್ಯೋ ಕೊಡಪ್ಪ, ಪೇಟೆಲ್ಲೇ ಮಾಡಿಸ್ತೇವೆ. ನೀನು ಪರಿಚಯದವನು, ಬೇಗ ಮಾಡಿಕೊಡ್ತೀಯ ಅಂತ ನಿನ್ನ ಹತ್ರ ಕೊಟ್ಟರೆ ಇನ್ನೂ ತಾಳಿ ರೆಡಿ ಆಗಿಲ್ಲ ಅಂತೀಯಲ್ಲಪ್ಪ. ಮದುವೆ ಯಾವಾಗ ಹೇಳಿ? ಇನ್ನೂ 8 ದಿನ ಇದೆ ಕಣಪ್ಪ ಸೇಟ್ ಅವರೇ. ಅಷ್ಟರಲ್ಲಿ ತಾಳಿ ರೆಡಿ ಆಗಬೇಕಲ್ಲ. ಸಿದ್ಧ, ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು ಕೇಳಿ ನೋಡು, ಇಸ್ಕೊಂಡು ಬೇರೆ ಕಡೆ ಮಾಡ್ಸೋಣ. ಅಯ್ಯೋ ಇರಿ ಅಣ್ಣ, ಇನ್ನೂ 8 ದಿನ ಇದೆ ಅಂತೀರಲ್ಲ ಮದುವೆ. ಯಾಕಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಅಷ್ಟರಲ್ಲಿ ತಾಳಿ ರೆಡಿ ಮಾಡಿಬಿಡ್ತೇನೆ. ತಾಳಿ ರೆಡಿ ಆದ್ರೂ ನೀವು ಇವಾಗ ತಗೊಂಡೋಗಿ ಮನೇಲಿ ಇಡುವಾಗಿಲ್ಲ. ಮದುವೆ ದಿನನೇ ಇಸ್ಕೊಂಡು ಹೋಗಬೇಕು. 5,000 ಕೊಟ್ಟಿದ್ದೀನಿ ಅಲ್ಲ, ಇನ್ನೂ 5,000 ಕೊಡಬೇಕು. 5.5 ಗ್ರಾಮ್ಗೆ ಹೇಳಿದ್ದೀನಿ, ಸರಿ ಅಲ್ವಣ್ಣ? ಸರಿ ಸಾಕು ಬಿಡ್ಲ, 5.5 ಗ್ರಾಮ್ ಸಾಕು ತಾಳಿ. ಮದುವೆ ಎಷ್ಟರಲ್ಲಿ ರೆಡಿ ಮಾಡ್ತಾನೆ ಕೇಳು. ಆಮೇಲೆ ಮದುವೆ ದಿನಕ್ಕೆ ತಾಳಿ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಯಾವಾಗ ಕೊಡ್ತೀಯಪ್ಪ? ಅಣ್ಣ, ಮದುವೆ ಹಿಂದಿನ ದಿನನೇ ಕೊಡ್ತೇನೆ ಬಿಡಿ. ಎಲ್ಲ ರೆಡಿಯಾಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ. ಮದುವೆ ಹಿಂದಿನ ದಿನ ಕೊಡ್ತೇನೆ ಬಿಡಿ. ಇವಾಗ ತೊಗೊಂಡೋಗಿ ಮನೇಲಿ ಇಟ್ಕೊಂಡು ಹೋಗಿಲ್ವಲ್ಲ, ಮದುವೆ ದಿನ ಆದರೂ ಬಂದು ಇಸ್ಕೋಗಿಲ್ಲ ಅಂದರೆ. ಸರಿ ಕಣಪ್ಪ, ಇವಾಗ 5,000 ಕೊಟ್ಟಿದ್ದೀನಿ, ಇನ್ನೊಂದು 5,000ನ ತಾಳಿ ಇಸ್ಕೊಳ್ಳುವಾಗ ಕೊಡ್ತೀನಿ. ಬೇಗ ರೆಡಿ ಮಾಡಿ ಇಟ್ಟಿರು, ತಡ ಮಾಡಿಬಿಡ್ಬೇಡ. ಮದುವೆ ದಿನ ತಾಳಿ ಇಲ್ದೇದಾಗ ಮಾಡಿಬಿಟ್ಟಿಯಾ, ಹುಷಾರು. ಅಯ್ಯೋ ಹಾಗೆ ಅನ್ಕೋಬೇಡಿ, ಮದುವೆ ದಿನ ಗ್ಯಾರಂಟಿ ತಾಳಿ ಕೊಟ್ಟೇ ಕೊಡ್ತೀನಿ. ಡೇಟ್ ಹೇಳಿದ್ದೀರಲ್ಲ, ಬೇಕಾದರೆ ನಾಳಿದ್ದೊಂದು ಸರಿ ಬಂದು ನೋಡ್ಕೊಂಡು ಹೋಗಿ. ಸರಿ ಸೇಟು, ತಾಳಿ ತೋರಿಸು. ನಮ್ಮ ಸಿದ್ಧ ಯಾವ ಡಿಸೈನ್ ಕೊಟ್ಟಿದ್ದಾನೆ ನೋಡ್ತೇನೆ. ಸರಿ ಸರ್. ಅಣ್ಣ ಅರಳಿದೆ ನೋಡಿ, ಆ ಡಿಸೈನ್ ಹೇಳಿದ್ದೀನಿ. ಚೆನ್ನಾಗಿದೆ ಕಣ್ಲ ಸಿದ್ಧ. ಇದೇ ಇರಲಿ ಬಿಡು. ಸೇಟು ಬೇಗ ಮಾಡಿಕೊಟ್ಬಿಡಿ, ಮದುವೆ ದಿನ ಕೈಗೆ ಕೊಟ್ಬಿಟ್ಟಾರಿ, ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಅಯ್ಯೋ ಆ ಥರ ಇದೆಯಾ ಸರ್? ಮದುವೆಗೆ ತಾಳಿನೇ ಇಂಪಾರ್ಟೆಂಟು. ಮದುವೆ ದಿನವೇ ನಾನು ತಾಳಿ ಕೊಡಲಿಲ್ಲ ಅಂದರೆ ಮತ್ತು ನಂಬಿಕೆ ದ್ರೋಹ ಮಾಡಿದಾಗುತ್ತೆ. ಮತ್ತು ನಮ್ಮ ಅಂಗಡಿಗೆ ಯಾರು ಬರ್ತಾರೆ ಹೇಳಿ? ನಂಬಿಕೆ ಕಳ್ಕೊಬಿಟ್ಟ ಮೇಲೆ ರೆಡಿ ಮಾಡಿದ್ದೀನಿ, ಸ್ವಲ್ಪ ರೆಡಿಯಾಗಿದೆ. ಬೇಕಾದರೆ ಡೌಟ್ ಇದ್ದರೆ ನಿಮಗೆ ನಾಳೆ ಬಂದು ನೋಡ್ಕೊಂಡು ಹೋಗಿ. ಸರಿಯಾಗಿದ್ದರೆ ಮದುವೆ ದಿನ ತಪ್ಪಿಸ್ತೆ ಕೊಟ್ಬಿಡಿ, ಬಂದು ಇಸ್ಕೊ ಹೋಗ್ತೇವೆ. ರೆಡಿ ಮಾಡಿ ಇಟ್ಟಿರಿ. ಈಗ ತೊಗೊಂಡು ಹೋದ್ರೂ ಮನೇಲಿ ಇಡುವಾಗಿಲ್ಲ, ಅದಕ್ಕೇ ಮದುವೆ ದಿನವೇ ಬಂದು ಇಸ್ಕೊಂಡು ಹೋಗ್ತೀವಿ. ರೆಡಿ ಮಾಡಿ ಇಟ್ಟಿರಿ ಸೇಟು ಅವರೇ, ನಾಳೆ ಒಂದು ಸರಿ ಬಂದು ನೋಡ್ಕೊ ಹೋಗ್ತೇವೆ. ಸರಿ ಸರ್, ನೀವೇನು ಯೋಚನೆ ಮಾಡಬೇಡಿ, ಮದುವೆ ದಿನ ಬಂದು ಇಸ್ಕೊಂಡು ಹೋಗಿ. ಸರಿ ಅಣ್ಣ, ಹೊರಡೋಣ? ಸರಿ ನಡಿಯ ಸಿದ್ಧ. ಸರಿ ಸೇಟು, ಇನ್ನೊಂದು 5,000 ತಾಳಿ ಇಸ್ಕೊಂಡು ಹೋಗಿ ಕೊಡ್ತೇನೆ. ಆಯಿತು ಬಿಡಿ. ಶೋ ದೇವ್ರೇ, ಈ ಬೇಸಿಗೆ ಕಾಲನೂ ಯಾವಾಗ ಮುಗಿಯುತ್ತೆ ಅನಿಸುತ್ತೆ ಅಣ್ಣ. ಎಡ್ಕೊ ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಕಂಡ ಸಿದ್ಧ, ಇಷ್ಟೊಂದು ಬಿಸಿಲಿದೆಯಲ್ಲ, ಹೊಲಕ್ಕೆ ಹೋಗಿ ನಾವು ಹೇಗೆ ಕೆಲಸ ಮಾಡೋದು ಅನಿಸುತ್ತೆ. ಅಲ್ಲಿಂದ ಇಲ್ಲಿಗೆ ನಡ್ಕೊ ಬರೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಸರಿ ಅಣ್ಣ, ನಾವು ಇಲ್ಲಿ ನಿಂತಿದ್ದೀವಲ್ಲ, ಬಸ್ ಬರುತ್ತಾ ಇಲ್ಲಿ? ಮುಂದೆ ಆದರೂ ಹೋಗಿ ನೋಡೋಣ ಬನ್ನಿ. ಬರುತ್ತಂತ ಇರಲ್ಲ ಸಿದ್ಧ, ನೋಡೋಣ, ಇನ್ನೊಂದು 10 ನಿಮಿಷ ನೋಡೋಣ. ಬರಲಿಲ್ಲ ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ರೆ ಆಯಿತು. ಅವಯ್ಯೇ ಹೇಳಿದ್ರಲ್ಲ 1 ಗಂಟೆಗೆ ಬಸ್ ಬರುತ್ತೆ ಅಂತ. ಬಂದರೆ ಹತ್ಕೊ ಹೋಗೋಣ, ಇಲ್ಲಾಂದರೆ ಇನ್ನೊಂದಷ್ಟು ದೂರ ತಾನೇ ನಡ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲೇ ಇರ್ತಾನೆ. ಹ್ಞೂ ಅಣ್ಣ, ಬಸ್ ಬಂತು, ಬನ್ನಿ ಬನ್ನಿ ಹತ್ಕೊಳ್ಳೋಣ. ಸದ್ಯ ಬಸ್ ಬಂತಲ್ಲ ಬಿಡಿಸಿದ್ದ, ನೋಡ್ದಾ ಬಸ್ ಬರಲ್ವೇನೋ ಅಂದ್ಬಿಟ್ಟು ಸುಮ್ಮನೆ ಅಷ್ಟು ದೂರ ನಡ್ಕೋಗ್ಬೇಕಾಗೋದು ಈ ಪಾಟಿ ಬಿಸಿಲಲ್ಲಿ. ಸದ್ಯ ಬಸ್ ಬಂತು, ಹತ್ಕೊ ಹೊರಟೋಗೋಣ ಬಾ. ಊರು ತಲುಪ್ಕೊಂಡ್ರೆ ಸಾಕು. ಇನ್ನೇನಣ್ಣ, ತಾಳಿನೂ ಮಾಡ್ಸೋಕೆ ಕೊಟ್ಟಾಯಿತು, ಇನ್ನು ಜವಳಿ ತರಕ್ಕೆ ಒಂದಿನ ಹೋಗ್ಬೇಕಣ್ಣ. ಅದು ಆಗುತ್ತೆ ಬಾರ್ಲ, ನಾಳೆ ಅಥವಾ ನಾಳೆದು ಇದು ತಗೊಬಂದ್ರಾಯ್ತು. ಅದೇ ಅಣ್ಣ, ನಮ್ಮ ಬೀಗರು ಹುಷಾರಾಗ್ಬಿಟ್ರೆ ಹೋಗಿ ತಂದುಬಿಡ್ಬೋದು. ಇನ್ನು ಅವ್ರೊಬ್ಬರನ್ನೇ ಬಿಟ್ಬಿಟ್ಟು ನಾವು ಹೋಗಿ ತರೋಕ್ಕಾಗುತ್ತೆ? ಸಂಬಂಧದಲ್ಲೇ ಅದು ಸರಿ ಬರಲ್ಲ. ಅವ್ರಿಗೆ ಬೇಕಾಗಿದ್ದು ಅವ್ರು ತಗೋಬೋದು, ಅವ್ರು ಹೆಂಗೆ. ನಮಗೆ ಬೇಕಾಗಿದ್ದು ನಾವು ತಗೋಬೋದು, ನಮ್ಮ ಗಂಡಿಗೆ ಯಾವ್ದು ಬೇಕು ಅದನ್ನು. ಊರು ಬಂತೋಣ, ಇಳಿಯೋಣ ಬನ್ನಿ. ಬಾಸಿದ್ದ ಇಳಿಯೋಣ. ಓ ಶಿವಣ್ಣ, ನೀವು ಯಾಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀರಾ? ಪೇಟೆಗೆ ಹೋಗ್ಬೇಕಿತ್ತಾ? 1 ಗಂಟೆ ಆದರೂ ನೀವು ಬರಲಿಲ್ವಲ್ಲ, ಅದಕ್ಕೆ ನಾನೇ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಊಟ ಎಲ್ಲ ರೆಡಿಯಾಗಿದೆ, ಬನ್ನಿ ಊಟ ಮಾಡೋರಿ. ನಡೀರಿ ಶಿವಣ್ಣ, ನಾನು ಮದನ್ನು ಬರ್ತೀವಿ. ನಮ್ಮ ಮನೇಲಿ ನನ್ನ ಮಗನು ಏನು ತಿಂದಿರಬೇಕು, ಕರೆದವ್ರು ಊಟ ಮಾಡಿಸಿ. ಅಯ್ಯೋ ಸಿದ್ಧ, ಅವಾಗಲೇ ಕರೆದೆ, ಅದಕ್ಕೆ ಅವರು ನಮ್ಮ ಯಜಮಾನ್ರು ಬಂದುಬಿಡ್ಲಿ, ಆಮೇಲೆ ಒಟ್ಟಿಗೆ ಬಂದು ಎಲ್ಲ ಊಟ ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ಕಾಯ್ತಾ ಇದ್ದಾರೆ, ಬನ್ನಿ. ಓ ಹೌದಾ ಶಿವಣ್ಣ, ಸರಿ ಬನ್ನಿ, ಆಗಿದ್ರೆ ಮನೆಗೆ ಹೋಗೋಣ. ಮಾದನ ನಾನು ಕರೀಲಿಲ್ಲ ಅನ್ಕೋಬೇಡಿ, ನೀವು ಬನ್ನಿ ಜೊತೆಗೆ. ನಿಮ್ಮ ಹೆಂಡತಿ ಮಕ್ಕಳನ್ನೂ ಕರ್ಕೊಬನ್ನಿ, ಎಲ್ಲ ಊಟ ಮಾಡ್ಕೊಬರೋರಂತೆ. ಅಯ್ಯೋ ಶಿವಣ್ಣ, ಹೇಳಬೇಕಾ ನೀವು? ಸರಿ ನಡೀರಿ, ಊಟ ಮಾಡ್ಕೊಂಡೆ ಮನೆಗೆ ಹೋಗ್ತೇನೆ. ನನ್ನ ಹೆಂಡತಿ ಎಲ್ಲೋ ಹೊಲದ ಕಡೆ ಹೋಗಿರಬೇಕು, ಇನ್ನು ಮಗಳು ಅವ್ರ ಅತ್ತೆ ಊರಿಗೆ ಹೋಗೋವಳೆ. ಸರಿ ಮಾದನ, ಹಾಗಿದ್ರೆ ನೀವೇ ಬನ್ನಿ, ಊಟ ಮಾಡಿಕೊಂಡು ಮನೆಗೆ ತಗೊಂಡು ಹೋಗೋರಂತೆ. ಸರಿ ಶಿವಣ್ಣ, ನೀನು ಹೋಗಿರು, ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಮಗನ ಕರ್ಕೊಬರ್ತೇನೆ.
ಮಾದನ ನೀವಾದರೂ ಬನ್ನಿ ನನ್ನ ಜೊತೆಗೆ. ನಾನು ಮನೆಗೆ ಹೋಗಿದ್ದು ಬರ್ತೇನೆ, ನೀವು ನಡೀತೀರಿ ಶಿವನ. ನಾನು ಹೆಂಡತಿ ಹೊಲ್ದಲ್ಲಿದ್ದಾಳೋ ಮನೇಲಿದ್ದಾಳೋ ನೋಡಬೇಕು. ಮನೇಲಿದ್ದರೆ ಕರ್ಕೊಂಡು ಬರ್ತೇನೆ, ನೀವು ಹೋಗಿರಿ. ಸರಿ ಆಗಿದ್ರೆ ನಾನು ಹೋಗಿರ್ತೇನೆ. ಬನ್ನಿ ಬೇಗ, ಊಟ ಎಲ್ಲ ರೆಡಿಯಾಗಿದೆ, ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ. ಆಯಿತು ಹೋಗಿರಿ, ನಾವು ಬರ್ತೀವಿ. ನಂಜಿ, ರಾಜು, ಓ ಇವಾಗ ಬಂದ್ರಾ? ಬನ್ನಿ, ಕುಡಿಯೋಕೆ ನೀರು ತಂದು ಕೊಡ್ಲಾ? ನೀರೇನು ಬೇಡ, ಶಿವನ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ ಬನ್ನಿ. ನಡೀರಿ, ಊಟ ಮಾಡ್ಕೊ ಬಂದ್ಬಿಡೋಣ. ಪಾಪ ಶಿವನ ಇವಾಗ ಒಂದ್ಸರಿ ಬಂದಿದ್ರು ಊಟ ಕರೆಯೋಕ್ಕೆ, ಬನ್ನಿ ಊಟ ಮಾಡ್ಕೊ ಬಂದ್ಬಿಡಾರಿ ರೆಡಿಯಾಗಿದೆ ಅಂತ. ನಾವು ನಮ್ಮ ಯಜಮಾನ್ರು ಬಂದುಬಿಟ್ಲಿ ಬಿಡೇನ, ಒಟ್ಟಿಗೆ ಬಂದು ಊಟ ಮಾಡ್ಕೊ ಹೋಗ್ತೀವಿ ಅಂತ ಹೇಳಿ ಕಳಿಸಿದ್ವಿ. ನೀವು ಹೋಗಿ ಊಟ ಮಾಡ್ಕೊ ಬಂದ್ಬಿಡೋದಲ್ವೇ ರಾಜನು ನೀನು ಹೋಗಿ. ಪಾಪ ಅವರು ನಮಗೋಸ್ಕರನೇ ಅಡುಗೆ ಮಾಡಿದ್ದಾರೆ, ಮತ್ತು ನಾವು ಇನ್ನೊಂದು ಸರಿ ಕರೆಸ್ಕೊಳ್ಳೋದೆ. ಬನ್ನಿ, ನೀವೊಂದ್ಸರಿ ನಾವೊಂದ್ಸರಿ ಏನು ಹೋಗೋದು, ಒಟ್ಟಿಗೆ ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ. ಇಷ್ಟೋ ತನಕ ನಿಮಗೆ ಕಾಯ್ತಾ ಇದ್ವಿ, ನಡೀರಿ ಹೋಗಿ ಮಾಡ್ಕೊ ಬಂದ್ಬಿಡೋಣ. ರಾಜು ಬಾರಪ್ಪ, ನಿಮ್ಮಪ್ಪ ಬಂದಿದ್ದಾರೆ, ಶಿವನ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ. ಪಾಪ ಅವ್ರು ಇಷ್ಟೊತ್ತಿಗೆ 2 ಸರಿ ಬಂದಿದ್ದು ಹೋದ್ರು. ಆಯಿತು ಬನ್ನಿ, ಸರಿ ಹೋಗಿ ಮಾಡ್ಕೊ ಬಂದ್ಬಿಡೋಣ. ನಮಗೋಸ್ಕರ ಯಾಕೆ ಕಾಯಿಸೋದು ಅವ್ರನ್ನ? ಅಪ್ಪ ಇವಾಗ ಬಂದ್ರ ಪೇಟೆಯಿಂದ? ಕಣಪ್ಪ ಇವಾಗ ಬಂದೆ, ತಾಳಿ ಮಾಡ್ಸಕ್ಕೆ ಕೊಟ್ಟಿದ್ನಲ್ಲ, ಎಲ್ಲ ರೆಡಿಯಾಗಿದೆ, ಇನ್ನು ಅರಳು ಹಾಕಬೇಕು. ನಾಳೆ ಬಂದು ಇಸ್ಕೋಗಿ ಅಂತ ಹೇಳಿದ್ರು. ಅದಕ್ಕೆ ಮದುವೆ ಇನ್ನೂ 8 ದಿನ ಇದೆಯಲ್ಲ, ಇಸ್ಕೊಂಡು ಹೋಗ್ತೀವಿ. ಅಷ್ಟರಲ್ಲಿ ನೀವು ರೆಡಿ ಮಾಡಿ ಇಟ್ಟಿರಿ, ಮದುವೆ ದಿನಕ್ಕೆ ಇಲ್ಲ ಅನ್ಬೇಡಿ ಅಂತ ಹೇಳ್ಬಿಟ್ಟು ಬಂದೆ. ಇನ್ನೂ 5,000 ರೂಪಾಯಿ ಕೊಡಬೇಕು ಕಣಪ್ಪ ರಾಜು. ಹೌದಪ್ಪ, ಎಷ್ಟು ಗ್ರಾಮ್ ಇದೆಯಪ್ಪ? 5.5 ಗ್ರಾಮ್ ಅಂದ್ರಲ್ಲ? 5.5 ಗ್ರಾಮ್ ಇದೆ ಕಣಪ್ಪ. ಚಿನ್ನದ ರೈಟ್ ಏರ್ಕೊಂಡಿದೆ ಯಜಮಾನ್ರೆ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಮಾಡ್ಸಕ್ಕೆ ಕೊಟ್ಟಿದ್ದೀವಲ್ಲ, ದಿನದ ರೈಟ್ ತಗೋತಾರೆ. ಮದುವೆ ದಿನಕ್ಕೆ ರೆಡಿ ಆದರೆ ಸಾಕು ಬಿಡು, ಇನ್ನೇನು ಮಾಡೋದು. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅನ್ಬಾರ್ದಾ? ನಾವು ಯಾವುದೇ ಚಿನ್ನ ಮಾಡಿಸಿದ್ರು ಅವ್ರ ಅಂಗಡಿಗೆ ಹೋಗಿ ಕೊಡ್ತೇವೆ ಚಿನ್ನ ಮಾಡ್ಸೋಕ್ಕೆ. ಅದಕ್ಕೆ ಕಮ್ಮಿ ಮಾಡ್ಕೊಂಡು ಕೊಡಿ ಸೇಟು ಅಂತ ಕೇಳಿ. ಏನೋ 100-200 ಬಿಟ್ಕೊಡ್ಬೋದು, ಅಷ್ಟು ಮೇಲೂ ಬಿಟ್ಕೊಡ್ತಾನ? ಚಿನ್ನದ ರೈಟ್ ಬೇರೆ ಏರ್ಕೋಗಿ ಕೂತಿದೆ ಗಗನಕ್ಕೆ. ಏನು ಮಾಡೋದು ಬಿಡು, ಹೋಗಲಿ. ಏನು 100-200ಕ್ಕೆಲ್ಲ ಏನು ಜಗಳ ಆಡೋದು? ಒಟ್ಟಿನಲ್ಲಿ 100-200 ಬಿಟ್ಕೊಡ್ತಾನಪ್ಪ, ನಾವು ಅಲ್ಲೇ ಮಾಡಿಸೋದಲ್ವಾ, ಅಷ್ಟು ಬಿಡ್ತಾನೆ ಅಷ್ಟೇ, ಇನ್ನೇನು ಮಾಡೋದು ಬಿಡು. ಸರಿ ಬಿಡಿ, ಮದುವೆ ಹಿಂದಿನ ದಿನ ಅಂತ ತಾಳಿ ಇಸ್ಕೊಂಡ್ರೆ ಆಯಿತು. ಇವಾಗಲೇ ಇಸ್ಕೊಂಡ್ರೆ ಎಲ್ಲಿಡೋಣ, ಮನೇಲಿ ಇಡುವಾಗಿಲ್ವಲ್ಲ, ಮದುವೆ ಹಿಂದಿನ ದಿನ ಇಸ್ಕೊಳ್ಳೋಣ, ಅಲ್ಲೇ ಇರಲಿ. ಸರಿ ನಡೀರಿ ಮತ್ತೆ ಹೊರಡೋಣ. ಇಲ್ಲೇ ಮಾತಾಡ್ತು ನಿಂತ್ಕೊಂಡ್ರೆ ತಡ ಆಯಿತು ಅಂತ ಇನ್ನೊಂದು ಸರಿ ಬರ್ತಾನೆ ಶಿವನ. ಅದಕ್ಕೆ ನಡೀರಿ ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ. ಇನ್ನೊಂದು ಸರಿ ಯಾಕೆ ಪಾಪ ಅವ್ರನ್ನ ತಿರುಗಿಸೋದು, ನಡೀರಿ.